ಹೇಯ್, ಮಿಡ್ಲ್ ಕ್ಲಾಸ್ ಜೀವನದ ನಿಜವಾದ ಚಿತ್ರ ನಿನ್ನದು ಅವನದು ನನ್ನದು ಅನ್ನೋ ಹಾಗೆ ಇಲ್ಲ, ಎಲ್ಲರ ಜೀವನದ ಚಿತ್ರ. 1 ಗಂಟೆ ಖುಷಿಯಾಗಿದ್ದರೆ 1 ವಾರ ಕಾಲ ಟೆನ್ಷನ್ನಲ್ಲಿ ಜೀವನ ಕಳೆಯಬೇಕು. ನಮ್ಮಂಥವರ ಬದುಕು ಆ ದೇವರೇ ಬಲ್ಲನು. ಮನೆಯ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹೆಚ್ಚು ನೋವನ್ನೇ ಕೊಡುತ್ತದೆ. ನಾವು ನಮ್ಮ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳಬೇಕು? ನಮ್ಮನ್ನು ಸೃಷ್ಟಿ ಮಾಡಿರುವಂಥ ಭಗವಂತನ ಹತ್ರನ, ಇಲ್ಲ ನಮ್ಮ ಥರನೇ ಬದುಕ್ತಿರುವಂಥ ಮನುಷ್ಯ ಜಾತಿ ಹತ್ರನ? ಏನೂ ಒಂದು ಅರ್ಥ ಆಗ್ತಿಲ್ಲ. ಎಲ್ಲರ ಹಾಗೆ ನಮ್ಮನ್ನು ಕೂಡ ದೇವರೇ ತಾನೇ ಸೃಷ್ಟಿ ಮಾಡಿರೋದು. ಎಲ್ಲರನ್ನು ನೋಡುವ ಹಾಗೆ ನಮ್ಮನ್ನು ನೋಡುತ್ತಿರ್ತಾನಲ್ವಾ? ನಮ್ಮ ದಿನ ಯಾವತ್ತಿಗೆ ಬದಲಾಗುತ್ತದೆ. ಒಂದು ಕಡೆ ಕೆಲಸ ಇಲ್ಲ, ಮತ್ತೊಂದು ಕಡೆ ಮಳೆ ಬಿಡೋದೇ ಇಲ್ಲ. ನೋಡುವವರ ಕಣ್ಣಿಗೆ ಅದೆಷ್ಟು ಚಂದ ಅಲ್ವಾ ನಮ್ಮ ಜೀವನ. ಆದರೆ ನಮ್ಮೊಳಗಿರೋಂಥ ನೋವು, ನಮ್ಮೊಳಗಿರೋಂಥ ದುಃಖ ಯಾರಲ್ಲಿ ಹೇಳ್ಕೊಳ್ಳೋಣ? ಬಟ್ಟೆ ಇದ್ದವನಿಗೆ ಊಟ ಇಲ್ಲ ಅನ್ನೋ ಚಿಂತೆ, ಊಟ ಇದ್ದವನಿಗೆ ಬಟ್ಟೆನೇ ಇಲ್ಲ ಅನ್ನೋ ಚಿಂತೆ, ಮನೆ ಇದ್ದವನಿಗೆ ನೆಮ್ಮದಿ ಇಲ್ಲ ಅನ್ನೋ ಚಿಂತೆ, ನೆಮ್ಮದಿ ಇದ್ದವನಿಗೆ ಮನೆಯೇ ಇಲ್ಲ ಅನ್ನೋ ಚಿಂತೆ. ಆ ದೇವರ ಬಳಿ ನಾವು ಹೋಗೋಣವೋ ಅಥವಾ ದೇವರೇ ನಮ್ಮ ಬಳಿ ಬರಬೇಕು? ನೀನೇ ತಾನೇ ದೇವರೇ ಜೀವ ಕೊಟ್ಟಿದ್ದು, ನಿನ್ನ ಹಾಗೆ ನಿನ್ನ ಇಚ್ಛೆಯಾಗಿ ಬದುಕಿ ಬಾಳ್ತೀವಿ. ಗಂಡು ಮಕ್ಕಳು ಅಂದ ಮೇಲೆ ಗಂಡಸರಾಗಿ ಬದುಕಿ ತೋರಿಸಬೇಕಲ್ವಾ? ನಮ್ಮೊಳಗಿರಿನ ನೋವು, ನಮ್ಮೊಳಗಿರಿನಂಥ ದುಃಖ ಇನ್ಯಾರೂ ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಮಗಿಂತ ಜಾಸ್ತಿ ಅವನದೇ ಆಗಿರುತ್ತದೆ. ವಾರದಲ್ಲಿ 2 ದಿನ ಕೆಲಸ ಇದ್ದರೆ 4 ದಿನ ಕೆಲಸನೇ ಇರೋದಿಲ್ಲ. ಇವತ್ತಿನ ಕಾಲ 500 ರೂಪಾಯಿ ದುಡಿದರೆ 2000ನೇ ಖರ್ಚಾಗುತ್ತೆ. ಖರ್ಚು ಮಾಡಲು ಹಿಂದೆ ಮುಂದೆ ಸಾವಿರಾರು ಸತಿ ಯೋಚನೆ ಮಾಡಲೇಬೇಕಾ? ಇಷ್ಟಪಟ್ಟಿದ್ದನ್ನು ತಗೊಳ್ಳಿಕ್ಕೆ ತುಂಬ ಕಷ್ಟನೇ ಆಗುತ್ತಾ? ನಾನು ದಾರಿಯಲ್ಲಿ ಏನಾದರೂ ತಿಂದರೆ ನನ್ನ ಮನೆಯವರಿಗೆ ಏನೂ ಇಲ್ಲ. ಯಾಕೆ ನಾವು ಇಷ್ಟು ಬೇಗ ದೊಡ್ಡವರಾದ್ವಿ? ಯಾಕೆ ಬೆಳೆದು ಇಷ್ಟು ಎತ್ತರ? ನಾವು ಕೂಡ ಮಕ್ಕಳಾಗಿ ಇರಬೇಕಿತ್ತು ತಾನೇ. ಏನೂ ಕೂಡ ನಮಗೆ ಗೊತ್ತೇ ಆಗ್ತಿರಲಿಲ್ಲ. ಯಾರು ಹೇಳೋರು ಇರ್ತಿರಲಿಲ್ಲ, ಏನನ್ನು ಕೇಳೋರೇ ನಮ್ಮ ಜೊತೆ ಇರ್ತಿರಲಿಲ್ಲ. ಅಥವಾ ಮೂಕ ಪ್ರಾಣಿಯಾಗಿ ಇರ್ಬೋದಿತ್ತ? ಓ ದೇವರೇ, ಇನ್ನೊಂದು ಜನ್ಮ ಅಂತ ಇದ್ದರೆ ಮೂಕ ಪ್ರಾಣಿಯಾಗಿ ಇಟ್ಟು ಬಿಡು ದೇವರೇ, ನಿನ್ನಲ್ಲಿ ಕೇಳಿಕೊಳ್ಳುತ್ತೇನೆ. ಸುತ್ತಮುತ್ತ ನೋಡಲು ಬಣ್ಣದ ಪ್ರಪಂಚ, ಆದರೆ ಪ್ರಪಂಚ ನೋಡಲು ಕೈಯಲ್ಲಿ ಕಾಸು ಅನ್ನೋದು ಇರಲೇಬೇಕು. ಇಲ್ಲದಿದ್ದರೆ ನಮ್ಮ ಕಣ್ಣಿಗೆ ಎಲ್ಲವೂ ಕೂಡ ಕಪ್ಪಾಗಿ ಕಾಣುತ್ತೆ ಅಲ್ವಾ? ಹಠ, ಬದುಕುತ್ತೀನಿ ಅನ್ನೋ ಹಠ. ಒಂದ ಜೀವನೇ ಹೋಗಬೇಕು, ಇಲ್ಲ ಜೀವನನೇ ಸಾಗಬೇಕು. ನಮ್ಮ ಕಷ್ಟ ಇಷ್ಟ ಆದರೆ ಇನ್ನು ನಮ್ಮ ಮನೆಯಲ್ಲಿರುವಂಥ ಹೆಣ್ಣುಮಕ್ಕಳು, ಹಾಗೆ ನಮ್ಮ ಸ್ನೇಹಿತರಾದಂಥ ಹೆಣ್ಮಕ್ಕಳು, ಅವರ ಕಷ್ಟ ಇನ್ನೆಷ್ಟಿರಬಹುದು ಆ ದೇವರೇ ಬಲ್ಲ. ಬದುಕು ಎಂಬ ನಾಟಕದಲ್ಲಿ ಏನೇ ಆಗಲಿ, ಆದರೆ ತಲೆ ತಗ್ಗದೇ ಇರಲಿ. ತಲೆ ತಗ್ಗಿಸಲು ತುಂಬ ಜನ ಪ್ರಯತ್ನ ಮಾಡುತ್ತಾರೆ, ಆದರೆ ನಮ್ಮ ತಲೆ ಯಾವತ್ತೂ ತಗ್ಗಬಾರದು. ನಮ್ಮ ನೋವು ಯಾರಿಗೂ ತೋರಿಸಿಕೊಳ್ಳಬಾರದು. ಯಾಕಂದರೆ ನಮ್ಮ ಮನಸ್ಸಿನ ನೋವಿಗೆ ಯಾವುದೇ ಔಷಧಿ ಇಲ್ಲ.